ಪ್ರಿಯ ವೀಕ್ಷಕರೇ, ಹಾಲಿನಲ್ಲಿರುವ ಪದಾರ್ಥಗಳನ್ನು ತಿಳಿದುಕೊಳ್ಳಲು ಅಥವಾ ಟು ನೋ ಅಬೌಟ್ ದ ಮಿಲ್ಕ್ ಇಂಗ್ರೀಡಿಯೆಂಟ್ ನಮಗೆ ಬೇಕಾಗಿರುವಂಥ ವಸ್ತುಗಳು ಒಂದು ಮೇನ್ ಬೋರ್ಡು ಅಥವಾ ಮದರ್ ಬೋರ್ಡು, ಮತ್ತು ಒಂದು ಡಿಸ್ಪ್ಲೇ ಬೇಕು, ಮತ್ತು ಡಿಸ್ಪ್ಲೇ ಕೇಬಲ್ಲು ಅಥವಾ ಇದು FRC ಕೇಬಲ್ಲು, ಇದು ಕೀಪ್ಯಾಡ್ ಏನಕ್ಕಪ್ಪ ಅಂತಂದರೆ ಇದನ್ನು ಆಪ್ರೇಟ್ ಮಾಡೋಕ್ಕೋಸ್ಕರ ಕೀಪ್ಯಾಡ್ ಬೇಕು, ಮತ್ತು ಒಂದು ಪವರ್ ಸಪ್ಲೈ ಅಡಾಪ್ಟರ್ ಬೇಕು. 12 ವೋಲ್ಟ್ ಪವರ್ ಸಪ್ಲೈ ಅಡಾಪ್ಟ್ರು ನಾವು ಯೂಸ್ ಮಾಡ್ತಿದ್ವಿ ಟೆಸ್ಟ್ ಮಾಡೋಕ್ಕೋಸ್ಕರ. ಮತ್ತು ಇದು ಬೀಕರ್ ಬೇಕು. ಬೀಕರ್ ಏನಕ್ಕಪ್ಪ ಅಂತಂದರೆ ನಾವು ಹಾಲು ಅಥವಾ ಮಿಲ್ಕ್ ಕೊಡೋಕ್ಕೋಸ್ಕರ ಇದನ್ನು ಬೀಕರ್ನ ಯೂಸ್ ಮಾಡ್ತೀವಿ. ಅಲ್ಲದೆ ಒಂದು ಸ್ಟೆಪ್ಪರ್ ಮೋಟ್ರ್ ಬೇಕು. ಇದು ಸ್ಟೆಪ್ಪರ್ ಮೋಟ್ರು ಉಪಯೋಗ ಏನಪ್ಪ ಅಂತಂದರೆ ಇದೇನು ಮಾಡುತ್ತಪ್ಪ ಅಂತಂದರೆ ಇದು ಮಿಲ್ಕ್ ಅಥವಾ ಲಿಕ್ವಿಡ್ನ ಪಂಪ್ ಮಾಡೋಕ್ಕೋಸ್ಕರ ಇದನ್ನು ಉಪಯೋಗಿಸ್ತೀವಿ. ವೀಕ್ಷಕರೇ, ನಮಗೆ ಬೇಕಾದ ಹಾಲನ್ನು ಟೆಸ್ಟ್ ಮಾಡಲು ಅಥವಾ ಪರೀಕ್ಷಿಸಲು ಬೇಕಾದ ವಸ್ತುಗಳು ಇವುಗಳು. ನಂತರ ನಾವು ಈ ರೀತಿ ಅಸೆಂಬಲ್ ಮಾಡ್ಕೋಬೇಕು. ಇದು ಮಿಲ್ಕ್ ಮೆಜರ್ ಮಾಡೋಕ್ಕೋಸ್ಕರ ಇದು ಸ್ಟ್ಯಾಂಡ್ ಫಿಟ್ ಮಾಡ್ಕೊಂಡಿದ್ದೀವಿ. ನಂತರ ಇದು ಮೋಟರ್ ಫಿಟ್ ಮಾಡಿದ್ದೀವಿ, ಸ್ಟೆಪ್ಪರ್ ಮೋಟ್ರನ್ನ. ಮತ್ತು ಇದು ಮದರ್ ಬೋರ್ಡ್ನ ಈ ಥರ ಫಿಟ್ ಮಾಡಿದ್ದೀವಿ ಟೆಸ್ಟ್ ಮಾಡೋಕ್ಕೋಸ್ಕರ. ನೆಕ್ಸ್ಟು ಡಿಸ್ಪ್ಲೇನ ಇದು ಫಿಟ್ ಮಾಡಿದ್ದೀವಿ. ಈ ಜಿಗ್ಗೆ ಇದು ಫಿಟ್ ಮಾಡಿದ್ದೀವಿ. ಈ ಥರ ಇದು ಆನ್ ಆ್ಯಂಡ್ ಆಫ್ ಸ್ವಿಚ್ಚು. ನಂತರ ವೀಕ್ಷಕರೇ, ಹಾಲಿನಲ್ಲಿರುವ ಪದಾರ್ಥವನ್ನು ತಿಳಿದುಕೊಳ್ಳುವ ಮುಂದೆ ಈ ಬಟನ್ನನ್ನು ಒತ್ತಬೇಕು. ಒತ್ತಿದಾಗ ಈ ರೀತಿ ಬಂದು ನಿಂತ್ಕೊಳ್ಳುತ್ತೆ. ಅಂದರೆ ಇದು ನೋಡಿ, ಇದು ಮಿಕ್ಸ್ ಮಿಲ್ಕು, ಬಫೆಲೋ ಮಿಲ್ಕು, ಕೌ ಮಿಲ್ಕು ಮತ್ತು ಸಡ್ಡೋನು. ಇಲ್ಲಿ ನಾವು 3 ಥರದ ಹಾಲನ್ನು ಸಹ ನಾವು ಪರೀಕ್ಷಿಸಬಹುದು ಅಥವಾ ಟೆಸ್ಟ್ ಮಾಡಬಹುದು. ಒಂದು ಮಿಕ್ಸ್ ಮಿಲ್ಕ್ ನಂತರ ಎಲ್ಲನೂ ಸೇರಿಸಿ ಟೆಸ್ಟ್ ಮಾಡುವಂಥದ್ದು. ಇನ್ನೊಂದು ಬಫೆಲೋ ಮಿಲ್ಕ್ನ ಸಹ ಅದು ಅಂದರೆ ಎಮ್ಮೆ ಹಾಲನ್ನ ಟೆಸ್ಟ್ ಮಾಡ್ಬೋದು. ಮತ್ತು ಇನ್ನೊಂದು ಕೌ ಮಿಲ್ಕು ಅಥವಾ ಹಸುನ ಹಾಲನ್ನ ಟೆಸ್ಟ್ ಮಾಡ್ಬೋದು. ಇಲ್ಲಿ 3 ಥರದ ಹಾಲುಗಳನ್ನ ಟೆಸ್ಟ್ ಮಾಡ್ಬೋದು. ಅದರ ಮತ್ತು ಹಾಲಿನಲ್ಲಿರುವಂಥ ಪದಾರ್ಥಗಳನ್ನು ಮತ್ತು ಗುಣಮಟ್ಟವನ್ನು ತಿಳಿದುಕೊಳ್ಳಬಹುದು ಈ ಮಿಷಿನ್ನ ಸಹಾಯದಿಂದ, ಈ ಯಂತ್ರದ ಸಹಾಯದಿಂದ. ನೋಡಿ, ಈ ಬೀಕರ್ನಲ್ಲಿ ಇವಾಗ ಹಾಲು ತೆಗೆದುಕೊಳ್ಬೇಕು. ಹಾಲು ತೊಗೊಂಡಿದ್ದೀವಿ. ನಂತರ ಇಲ್ಲಿಗೆ ಈ ಸ್ಟ್ಯಾಂಡ್ಗೆ ಇಡಬೇಕು. ಈ ಥರ ಇದು ಇನ್ಲೆಟ್ಟು. ನಾನು ಇವಾಗ ಇಲ್ಲಿರುವ ಬಟನನ್ನು ಒತ್ತೀನಿ. ಇದು ಕೀಪ್ಯಾಡ್ ಅಂತೀವಿ. ಇದನ್ನು ಇಲ್ಲಿ ಬಟನ್ನು ಓಕೆ ಕೊಟ್ಟರೆ ನೋಡಿ, ಈ ಥರ ಮೆಜರಿಂಗ್ ಹೋಗುತ್ತೆ. ಅದು ಹಾಲನ್ನ ಪರೀಕ್ಷಿಸಲು ಮೆಜರಿಂಗ್ ಹೋಗುತ್ತೆ. ನೋಡಿ, ಇಲ್ಲಿ ಈ ಇನ್ಲೆಟ್ ಪೈಪಿಂದ ಈ ಮೋಟ್ರ್ ಏನು ಮಾಡುತ್ತೆ, ಹಾಲನ್ನು ಪಂಪ್ ಮಾಡಿ ಇಲ್ಲಿ ಕಳಿಸುತ್ತೆ. ಇಲ್ಲಿಗೆ ಇದು ಸೆನ್ಸರ್ ಅಂತೀವಿ. ಈ ಸೆನ್ಸರು ಸುಮಾರು ಒಂದು ಕೆಲವು ನಿಮಿಷಗಳಷ್ಟು ಸೆಕೆಂಡು, ಒಂದು 20 ಸೆಕೆಂಡು ಟೈಮ್ ತಗೊಂಡು ನಂತರ ನಮಗೆ ರಿಸಲ್ಟ್ನ ಕೊಡುತ್ತೆ. ನೋಡಿ ಸ್ನೇಹಿತರೆ, ನೋಡಿ ಹಾಲಿನಲ್ಲಿರುವ ಪದಾರ್ಥಗಳು ಏನಪ್ಪ. ಹಾಲಿನಲ್ಲಿರುವ ಪದಾರ್ಥಗಳು ಅಂತಂದರೆ ನೋಡಿ, ಎಫ್ ಅಂತಂದರೆ ಫ್ಯಾಟ್ ಅಂತ, ಹಾಲಿನಲ್ಲಿರುವಂಥ ಫ್ಯಾಟು. ಎಸ್ ಅಂದರೆ SNF ಅಂತ, ಇದು ಹಾಲಿನಲ್ಲಿರುವ ಘನ ಪದಾರ್ಥ. ಮತ್ತು ಡಿ ಅಂದರೆ ಡೆನ್ಸಿಟಿ ಅಥವಾ ಡಿಗ್ರಿ, ಅಂದರೆ ಎಷ್ಟಿದೆ ಡಿಗ್ರಿ ಇದೆ, ಸಾಂದ್ರತೆ ಇದೆ ಹಾಲ್ದು ಅಂತ ತೋರಿಸ್ತೈತೆ. ಮತ್ತು ಇದರಲ್ಲಿ W ಅಂದರೆ ವಾಟರ್ ಕಂಟೆಂಟು, ವಾಟರ್ ಆ್ಯಡ್ ಮಾಡಿದಾರಾ, ಸೇರಿಸಿದಾರಾ ಇಲ್ಲ ಅಂತ ನೋಡ್ಕೋಬೋದು. ಮತ್ತು ಇದು ನೋಡಿ, ಪಿ ಅಂದರೆ ಇಲ್ಲಿ ಪ್ರೋಟೀನ್ ಅಂತ ಅರ್ಥ. ಪಿ ಅಂದರೆ ಇಲ್ಲಿ ನೋಡಿ, ಪಿ ಅಂದರೆ ಪ್ರೋಟೀನ್ ಅಂತ ಅರ್ಥ. ಅಂದರೆ ಹಾಲಲ್ಲಿ ಎಷ್ಟಿದೆ ಪ್ರೋಟೀನ್ ಅಂತ ನೋಡ್ಕೋಬೋದು. ಮತ್ತು ಲ್ಯಾಕ್ಟೋಸ್ ಅಂದರೆ ಲ್ಯಾಕ್ಟೋಸ್ ಅಂತ ಅಥವಾ ಶುಗರ್ ಕಂಟೆಂಟು ಎಷ್ಟು ಆ್ಯಡ್ ಮಾಡಿದ್ದಾರೆ ಅಂತ ನೋಡ್ಕೋಬೋದು. ಹಾಗೆ ಸಾಲ್ವೆಂಟು ಅಂದರೆ ಎಷ್ಟು ಉಪ್ಪಿನಾಂಶ ಎಷ್ಟಿದೆ ಅಂತಲೂ ಸಹ ಇಲ್ಲಿ ನಾವು ತಿಳ್ಕೊಬೋದು. ಮತ್ತು ಇದು ಫ್ರೀಜಿಂಗ್ ಪಾಯಿಂಟ್ ಇದೆ ಅಂತಲೂ ಸಹ ತಿಳ್ಕೊಳ್ಬೋದು ನಾವು ಇದರಿಂದ. ನೋಡಿ, ಮತ್ತೊಮ್ಮೆ ಇನ್ನೊಂದು ಸಲ ಮೆಜರಿಂಗ್ ಕೊಡ್ತೀನಿ. ನೋಡಿ, ಅದೇ ರಿಸಲ್ಟ್ ಬರುತ್ತೆ. ನೋಡಿ ಇದು ಇನ್ಲೆಟ್ಟು. ನೋಡಿ, ಹಾಲು ಪಂಪ್ ಮಾಡ್ತಾ ಇರೋದು ಈಗ ಹೋಗಿ ಈ ಸೆನ್ಸರ್ಗೆ ಹೋಗಿ ಹಾಲು ನಿಂತ್ಕೊಳ್ಳುತ್ತೆ. ನೋಡಿ, ಸುಮಾರು ಒಂದು 20 ಸೆಕೆಂಡ್ ನಂತರ ರಿಸಲ್ಟ್ ಕೊಡುತ್ತೆ ನಮಗೆ.
ನೋಡಿ ಆಲ್ಮೋಸ್ಟು ಸ್ವಲ್ಪ 0.1% ಆ್ಯಕ್ಯುರೇಸಿಲಿ ರಿಸಲ್ಟು ಮತ್ತೆ ಕೊಡುತ್ತೆ ನೋಡಿ. ಫ್ಯಾಟು, SNF, ಡಿಗ್ರಿ ಅಥವಾ ಡೆನ್ಸಿಟಿ ಅಥವಾ ವಾಟರು. ನಾವು ಸಪೋಸು ನಾವು ಇದರಲ್ಲಿ ಏನಾರ ನೀರು ಆ್ಯಡ್ ಮಾಡಿದ್ರೆ ಇದರಲ್ಲಿ ಹಾಲಿನ ಗುಣಮಟ್ಟ ಏನು ಮಾಡುತ್ತೆ, ಕಡಿಮೆ ಆಗುತ್ತೆ. ಫ್ಯಾಟ್ ಇರ್ಬೋದು, SNF, ಡೆನ್ಸಿಟಿ ಇರ್ಬೋದು, ಪ್ರೋಟೀನ್ ಎಲ್ಲವೂ ಹಾಲಿನ ಗುಣಮಟ್ಟ ಇದು ಕಡಿಮೆ ಆಗ್ತಾ ಬರುತ್ತೆ. ನೋಡಿ ಇವಾಗ ನಾನು ಅದನ್ನು ತೋರಿಸ್ತೀನಿ ನಿಮಗೆ. ವೀಕ್ಷಕರೇ, ನಾನು ಈ ಹಾಲ್ಗೆ ನೀರನ್ನು ಸೇರಿಸುತ್ತಿದ್ದೇನೆ. ನೋಡಿ ನೀರು ಸೇರಿಸ್ತಾ ಇದ್ದೀನಿ. ನೋಡಿ ಇವಾಗ ಎಷ್ಟು ಸ್ವಲ್ಪ ಪ್ರಮಾಣದಲ್ಲಿ ನೀರು ಸೇರಿಸಿದ್ದೀನಿ. ಅದನ್ನು ತೊಗೊಂಡೋಗಿ ಇಲ್ಲಿ ಸ್ಟ್ಯಾಂಡಲ್ಲಿ ಇಡ್ತಾ ಇದ್ದೀನಿ. ನಂತರ ನಾನು ಮೆಜರಿಂಗ್ ಕೊಡ್ತೀನಿ. ಅದರಲ್ಲಿ ನೋಡಿ ಎಷ್ಟು ಹಾಲಿನ ಗುಣಮಟ್ಟ ಕಡಿಮೆ ಆಗುತ್ತೆ ಅಂತ ನೋಡಿ ವೀಕ್ಷಕರೇ. ನೋಡಿ ಅಲ್ಲಿ 20 ಸೆಕೆಂಡ್ ರಿಸಲ್ಟ್ ಬರ್ತೈತೆ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಇಲ್ಲಿ ಅದು 28.6 ಡಿಗ್ರಿ ಅನ್ನೋದು ಟೆಂಪ್ರೇಚರ್ನ ಹಾಲಿನ ಗುಣಮಟ್ಟ ತೋರಿಸ್ತಾ ಇದೆ. ಇದು ಟೆಂಪ್ರೇಚರು ಅದು 28 ಡಿಗ್ರಿ ಅಂತ ತೋರಿಸ್ತಾ ಇದೆ. ನಂತರ ನೋಡಿ ವಾಟರ್ ಆ್ಯಡ್ ಮಾಡಿದ ನಂತರ ಎಷ್ಟು ಹಾಲಿನ ಗುಣಮಟ್ಟ ಕಡಿಮೆ ಆಗುತ್ತೆ ಅಂತ ನೋಡಿ. 4.5 ಇದ್ದಿದ್ದು ಇವಾಗ 3.5 ಆಯಿತು ಫ್ಯಾಟು. ಮತ್ತು SNF ಸಹ ಕಡಿಮೆ ಆಯಿತು ನೋಡಿ. ಡೆನ್ಸಿಟಿನ ಸಹ ಕಡಿಮೆ ಆಯಿತು. ವಾಟರ್ ನೋಡಿ 21% ಇದೆ ವಾಟರ್, 21.8% ನೋಡಿ. ಈ ಕಡೆಯೂ ಸಹ ಪ್ರೋಟೀನು, ಲ್ಯಾಕ್ಟೋಸು ಮತ್ತು ಸಾಲ್ವೆಂಟು ಮತ್ತು ಫ್ರೀಜಿಂಗ್ ಪಾಯಿಂಟು ಎಲ್ಲನೂ ಕಡಿಮೆ ಆಗಿರುವಂಥದ್ದು ನಾವು ಇಲ್ಲಿ ತಿಳಿದುಕೊಳ್ಳಬಹುದು. ಇದೇ ರೀತಿ ನಾವು ಉಪ್ಪು ಅಥವಾ ಸಕ್ಕರೆ ಹಾಕಿದ್ರೂ ಸಹ ನಾವು ಇಲ್ಲಿ ಅದನ್ನು ಪ್ರಮಾಣವನ್ನು ಪರ್ಸೆಂಟೇಜ್ ಮೂಲಕ ಪ್ರಮಾಣ ತಿಳಿದುಕೊಳ್ಳಬಹುದು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಹಾಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.